ಉಪ್ಪಿಟ್ಟು ತಿಂದು ಚಹಾ ಕುಡಿವಂತೆ. ಏನಮ್ಮ ಚಾ? ಹೆತ್ತ ತಂದೆ ತಾಯಿ ಅಂತಿರುವ ನಿಮ್ಮ ಕೈ ತುತ್ತು ತಿಂದು ಕಪ್ಪಿಕೊಂಡಿರುವ ಈ ದೇಹ, ಈ ಬೀರ ಬರುವಾಗ ಒಂದು ತೆಂಬಿಗೆ ಹಾಲು, ಒಂದು ಬೋಗಾನಿ ನುಚ್ಚು ಉಂಡೆ ಬಂದಿದ್ದಾನೆ. ಅಣ್ಣ ಅತ್ತಿಗೆ ನಾನಂದ್ರೆ ಇಷ್ಟ ಅಲ್ವಾ? ಯಾಕಮ್ಮ ಹೀಗೇಕೆ ಮಾತನಾಡುತ್ತಿರುವೆ? ನೀನಂದ್ರೆ ನನಗೆ ಪಂಚಪ್ರಾಣ ಕಣೋ, ಪಂಚಪ್ರಾಣ. ಅದೆಲ್ಲವನ್ನು ತಮ್ಮ ಧರ್ಮದ ನುಡಿಯಿಂದ ಕೇಳಿಸಿಕೊಂಡೆ ನನ್ನ. ಹಾ, ಅದು ಅದು ಅಣ್ಣ ಯಾಕಣ್ಣ ತೊದಲಿಸುತ್ತಿರುವೆ ಅಣ್ಣ? ಈಗ ತಾನೇ ಹೇಳಿದಲ್ಲ ನಾನಂದ್ರೆ ನನಗೆ ಪಂಚಪ್ರಾಣ ಅಂತ. ಅಣ್ಣ ಸಂತೆಯಲ್ಲಿ 10 ಕುರಿಗಳನ್ನು ಮಾರಿದ್ದೀನಿ. ಒಂದು ಕುರಿಗೆ 10,000ದಂತೆ 1 ಲಕ್ಷ ರೂಪಾಯಿ ಹಣ ತಂದಿದ್ದೀನಿ, ತೆಗೆದುಕೊಳ್ಳೋಣ. ಎಂತ ಸಾಧನೆ ಸಹೋದರ ನಿನ್ನದು, ಎಂತ ಸಾಧನೆ. ನಿನ್ನ ಸಾಧನೆಯನ್ನು ನೋಡಿ ನನಗೆ ತುಂಬಾ ಸಂತೋಷವಾಯ್ತಪ್ಪ, ತುಂಬಾ ಸಂತೋಷವಾಯ್ತು. ನಮ್ಮ ಸಂಸಾರ ನಡೆದಿರುವುದೇ ನಿನ್ನ ಕುರಿಮರಿಯಲ್ಲಪ್ಪ. ತಮ್ಮ ಈ ಭೂಮಿ ತಾಯಿಯಲ್ಲಿ 2 ವರ್ಷದಿಂದ ಹುಟ್ಟಿ ಬಿತ್ತಿ ಬೆಳೆದರು. ಅತಿವೃಷ್ಟಿ ಮಳೆಯಾಗಿ ಎಲ್ಲ ಬೆಳೆ ಹಾಳಾಗಿ ಹೋಗ್ಬಿಟ್ಟಿದೆ ತಮ್ಮ, ಬೆಳೆ ಹಾಳಾಗಿ ಹೋಗ್ಬಿಟ್ಟಿದೆ. ಈ ನೇಗಿಲೆಗೆ ಹೋಗಿ ನೀನು ದುಡಿಯುತ್ತನ್ನು ತಿಂದು ಭೋಗಿಯಾಗಿ ಹೋಗ್ಬಿಟ್ಟಿದ್ದನಪ್ಪ, ತಮ್ಮ. ಈ ವರ್ಷ ಮಳೆ ಇಲ್ಲದೆ ಬೆಳೆ ಕೂಡ ಇಲ್ಲಪ್ಪ, ಬೆಳೆ ಕೂಡ ಇಲ್ಲ. ಅಣ್ಣ ನಾನಿರುವಾಗ ನೀನೇಕೆ ಚಿಂತಿಸುತ್ತಿರುವೆ ಅಣ್ಣ? ನೇಗಿಲಿಯಾದ ನೀನು ಎಂದು ಭೋಗಿ ಅಲ್ಲಣ್ಣ, ಭೋಗಿ ಅಲ್ಲ. ನೀ ನೇಗಿಲು ಹೋಗಿ ಮುತ್ತಿ ಬಿತ್ತಿ ಬೆಳೆ ಬೆಳೆದಿದ್ದರೆ ಜಗಕ್ಕೆ ಉಳಿಗಾಲ ಇಲ್ಲಣ್ಣ, ಉಳಿಗಾಲ ಇಲ್ಲ. ಎಲ್ಲ ಮಾತುಗಳ ಸಹೋದರ ನಿನ್ನವು. ನಿನಗೆ ಕಾಯಕದ ಅರ್ಥ ಗೊತ್ತೇನಪ್ಪ? ಅಣ್ಣ ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಇಷ್ಟು ತಿಳಿಯೋದಿಲ್ಲಣ್ಣ ಈ ಕಾಯಕದ ಅರ್ಥ. ಯೋಗಿ ಅರ್ಥವನ್ನು ಹೇಳ್ತೀನಿ ಕೇಳಣ್ಣ. ಅಂಗಹೀನ ಅಂದ ಅನಾಥರಿಗೆ ತಂದೆಯಾಗಿ, ಮೂಗ ಮೇಘನಾಗದವರಿಗೆ ಮೂಗನಾಗಿ, ಗಾನ ಸುದೆಯಾದ ಆ ಪುಟ್ಟರಾಜ್ ಗಗಳು ಗಾನಯೋಗಿ ಆದ. ಅದಷ್ಟೇ ಅಲ್ಲದೆ ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿ ಕೋಟಿ ಜಪಯತ್ನೆ ಮಾಡಿ ಸರ್ವ ಜನರಿಗೆ ಜಪಯತ್ನೆ ಮಾಡಿಸುತ್ತಾ ಮಹಾಸಮಯ ಶರೀರವನ್ನು ಮಂತ್ರಮಯ ಶರೀರನಾಗಿ ಮಾಡಿದ ಗುರು ನನ್ನ ಶಿರದಾನಂದರು ಸಂಚಾರಿ ಯೋಗಿ ಆದ್ರೆ ನಾ ಸಂಚಾರಿ ಯೋಗಿ ಆದ್ರು. ಲಕ್ಷಾನುಲಕ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ತ್ರಿವಿಧಿ ದಾಸೋಹ ಆದ್ರು ಗುರುಗಳು ಶ್ರೀ ಸಿದ್ಧ ಗಂಗಾ ಮಹಾಯೋಗಿ ಆದ್ರಣ್ಣ, ಮಹಾಯೋಗಿ ಆದ್ರೆ. ಅದಷ್ಟೇ ಅಲ್ಲಣ್ಣ, ಹುಟ್ಟಿನಿಂದ ಕಾಂಚನವನ್ನು ಕಾಲಲ್ಲಿ ಸಹಿಸಿ ಆಸೆಯನ್ನು ತ್ಯಜಿಸಿ ಜೇಬುಗಳಿಲ್ಲದ ಶೇಟನ್ನು ಧರಿಸಿ ತಾವು ಸಾಯುವ ಮುನ್ನ ಬರೆದಿಟ್ಟ ಲೇಖನಿಯಂತೆ ಈ ಜೀವ ಇಲ್ಲದ ಮೇಲೆ ಇಲ್ಲೇನಿದೆ? ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನು ಇಲ್ಲ, ನೀನು ಇಲ್ಲ, ತಾನಿಲ್ಲ ಎಂಬುದೇ ತಾನಿಲ್ಲ ಎಂದು ಹೇಳಿ ವಿಧಿವಶರಾದರಲ್ಲ ವಿಜಯಪುರದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಮಹಾಯೋಗಿ ಆದ್ರಣ್ಣ, ಮಹಾಯೋಗಿ ಆದರು. ಅಷ್ಟೇ ಅಲ್ಲಣ್ಣ, 6 ಕೋಟಿ ಕನ್ನಡಿಗರ ಕಣ್ಮಣೆಯಾಗಿ ಯುವ ರತ್ನವಾಗಿ ಅಂದ ಅನಾಥ ಮಕ್ಕಳಿಗೆ ತಂದೆಯಾಗಿ ಅಪೇಕ್ಷೆ ಇಲ್ಲದೆ ಕಾಯಕ ಮಾಡಿದಂತಹ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮಹಾಕರ್ಮಯೋಗಿ ಆದ್ರಣ್ಣ, ಮಹಾಕರ್ಮಯೋಗಿ ಆದರು. ಎಂಥ ಮಾತುಗಳು ಸಹೋದರ ಇವು ನಿನ್ನವು, ಎಂಥ ಮಾತುಗಳು. ಇನ್ನು ಕೇಳಣ್ಣ, ಈ ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಒತ್ತಿ ಬಿತ್ತಿ ಬೆಳೆ ಬೆಳೆದಿದ್ದರೆ ಅದು ನೇಗಿಲಿಯ ಕಾಯಕ, ನಾನು ನಿನ್ನ ನಿತ್ಯ ಕಾಯಕ. ತಮ್ಮ ನಿನ್ನ ಒಂದೊಂದು ಮಾತನ್ನ ಕೇಳ್ತಾ ಕೇಳ್ತಾ ಈ ಜಗತ್ತನ್ನೇ ಮರ್ತು ಬಿಟ್ಟೆ ತಮ್ಮ, ಈ ಜಗತ್ತನ್ನೇ ಮರ್ತು ಬಿಟ್ಟೆ. ಅಣ್ಣ ನನಗೆ ಆಶೀರ್ವಾದ ಮಾಡೋಣ. ಬಾರಪ್ಪ ಸಹೋದರ, ಈಗ ಬಂದೇನಪ್ಪ.
ಆಯ್ತಾ ಅಂದಾಗೆ ನಿನ್ನ ವಿದ್ಯಾಭ್ಯಾಸ ಹೇಗಪ್ಪ ನಡೆದಿದೆ? ನನ್ನ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ನಡೆದಿದೆ ಅದಕ್ಕೆ. ಆದ್ರೆ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು, ಅದಕ್ಕೆ ಅಣ್ಣನ ಭೇಟಿ ಆಗೋಣ ಅಂತ ಬಂದೆ. ಅಣ್ಣ, ಈಗ ತಾನೇ ತಂದು ಕೊಟ್ಟಿದ್ದಾನಲ್ಲ ಕುರಿ ಮಾರಿದ ಹಣವನ್ನು ಅದೇ ಕೊಟ್ಟು ಬಿಡೋಣ ತಮ್ಮನ್ನ ಓದಲಿಕ್ಕೆ. ಸಹೋದರ, ಎಷ್ಟು ಬೇಕಾಗಿದೆಯಪ್ಪ ನಿನಗೆ ಹಣ? ಏನಿಲ್ಲ ಅಣ್ಣ, ಒಂದು 25,000 ರೂಪಾಯಿ ಬೇಕಾಗಿತ್ತು ಅಷ್ಟೇ. ತೆಗೆದುಕೊಳ್ಳಪ್ಪ. ಹಣವೆಂದರೆ ಸ್ವಲ್ಪ ವಿಚಾರ ಮಾಡಿ ಖರ್ಚು ಮಾಡಪ್ಪ, ವಿಚಾರ ಮಾಡಿ ಖರ್ಚು ಮಾಡು. ಆಯ್ತಣ್ಣ. ಅರಿ ಆದ್ರೂ ಈ ನಮ್ಮ ಸಂಸಾರ ಆನಂದ ಸಾಗರವಾಯ್ತಲ್ಲವೇ? ಹೌದು ಮಗಳ, ಈ ನನ್ನ ತಮ್ಮಂದಿರಂದ್ರೆ ನನಗೆ ಪಂಚಪ್ರಾಣ. ಈ ನನ್ನ ತಮ್ಮಂದಿರೇ ನನಗೆ 2 ಕಣ್ಣುಗಳಿದ್ದಂತೆ ಮಗಳ, 2 ಕಣ್ಣುಗಳಿದ್ದಂತೆ. ಇದೇ ಸಂತೋಷದಲ್ಲಿ ಎಲ್ಲರೂ ಕೂಡಿ ಹಾಡೋಣಂತ. ಎಲ್ಲ ಸಾಕಾಗಿಲ್ಲ ನಿಮಗ? ಆನಂದ ಬಂಗಾರ